ಜೀವ ಶಿವ ಸೇವೆ ನಮ್ಮ ಶಾಸ್ತ್ರಗಳಲ್ಲಿ ತುಂಬಾ ಮುಂಚಿತವಾಗಿ ಹೇಳಿದೆ. ಏನು ವೈಷ್ಣವ ಭಕ್ತನ ಲಕ್ಷಣ? ನಾಮೇ ರುಚಿ, ವೈಷ್ಣವ ಸೇವಾ, ಜೀವದಯ ಅಂತ 3 ಲಕ್ಷಣಗಳು ಇರುತ್ತವೆ. ಹೀಗೆ ಹೇಳ್ತಿರ್ಬೇಕಾದ್ರೆ ನಾಮೇ ರುಚಿ, ವೈಷ್ಣವ ಸೇವಾ, ಜೀವದಯ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರ ಸಮಾಧಿಗೆ ಇರ್ತಿದ್ರು. ಮುಂದೆ ಮಾತನಾಡ್ಲಿಕ್ಕೆ ಆಗಲ್ಲ ಅವರಿಗೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ಸಮಾಧಿಯಲ್ಲೇ ಗುರು ಮಹಾರಾಜರು ಉತ್ತರ ಕೊಟ್ಟರು. ಏನು? ಜೀವ ದಯೆಯ, ನೀನು ದಯೆ ತೋರಿಸೋದಕ್ಕೆ ಅರ್ಹ, ನೀನೇ ಮೊದಲು ಕನಿಷ್ಠನಾಗಿ. ಎಲ್ಲ ಕೇಳಿಸ್ಕೊಳ್ತಿದ್ದವರಲ್ಲಿ ನರೇಂದ್ರನು ಕೂತಿದ್ದ ಅಲ್ಲಿ. ನರೇಂದ್ರ ಹೊರಗಡೆ ಬಂದು ಹೇಳುದು, ನಾನಿವತ್ತು ನನ್ನ ಜೀವನದಲ್ಲಿ ಹೊಸ ಬೆಳಕನ್ನು ಕಂಡೆ. ನನಗೇನಾದ್ರೂ ಭಗವಂತ ಅವಕಾಶ ಕೊಟ್ರೆ ಇವತ್ತು ಗುರು ಮಹಾರಾಜರು ಏನು ಸತ್ಯವನ್ನು ಹೇಳಿದ್ದಾರೋ ಅದನ್ನ ಇಡೀ ಜಗತ್ತಿಗೆ ಪ್ರಚಾರ ಮಾಡ್ತೀನಿ ನಾನು ಅಂತ ಹೇಳಿದ್ರಂತೆ. ಏನು ಅದ್ಭುತವಾದ್ರು. ವಿವೇಕಾನಂದರು ಹೇಳ್ತಾರೆ, ನನ್ನ ಜೀವನಕ್ಕೆ ಹೊಸ ಬೆಳಕನ್ನು ಇವತ್ತು ನಾನು ನೋಡಿದೆ ಅಂತ. ಏನು? ಜೀವ ಶಿವಸೇವೆ ಅಂತ. ಅದನ್ನ ಶ್ರೀರಾಮಕೃಷ್ಣ, ನಾನು ಅವಾಗಲೂ ಹೇಳಿದೆ, ಸಿದ್ಧಾಂತ ಸಾಧನೆ ಆಗ್ಬೇಕು ಅಂತ ಅಲ್ವಾ? ತತ್ವ ಇರೋದು ತೊಡಗಿಸ್ಕೊಳ್ಳೋದಕ್ಕೆ ಅಲ್ವಾ? ಆದ್ರೆ ಇಲ್ಲಿ ನೋಡಿ, ಗುರು ಮಹಾರಾಜರು ಅಷ್ಟೇ ಇದನ್ನ ಬರೀ ಸಿದ್ಧಾಂತವಾಗಿ ಹೇಳಿ ಬಿಟ್ಟಿಲ್ಲ, ಅದನ್ನ ತಮ್ಮ ಜೀವನದಲ್ಲಿ ತೊಡಗಿಸ್ಕೊಂಡ್ರು. ಹೇಗೆ ತೊಡಗಿಸ್ಕೊಂಡ್ರು? ಅದ್ಭುತ ಘಟನೆಗಳು ನೀವು ದಿವ್ಯೇಂದ್ರರ ಜೀವನದಲ್ಲಿ ನೋಡ್ಬೋದು. ಮಥುರಾ ಬಾಬು ನಿಮ್ಗೆಲ್ಲ ಗೊತ್ತಿರ್ತದೆ, ರಾಣಿ ರಾಸಮಣಿಯ ಅಳಿಯ, ಕಾಳಿ ದೇವಸ್ಥಾನದ ಒಡೆಯ. ಇವನು ಒಂದ್ಸರ್ತಿ ವೈದ್ಯನಾಥಕ್ಕೆ ಎಲ್ಲರನ್ನೂ ತೀರ್ಥಯಾತ್ರೆ ಕರ್ಕೊಂಡು ಹೋಗ್ತಿರ್ತಾರೆ. ಗುರು ಮಹಾರಾಜರು ಅವರ ಸಂಗಡ ಹೋಗ್ತಿರ್ತಾರೆ. ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಂದು 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 ಜನನಿಬಿಡವಾದ ಪ್ರದೇಶ ನೋಡ್ತಾರೆ. ಎಲ್ಲರೂ ಬಡತನದಲ್ಲಿರ್ತಾರೆ, ಎಲ್ಲರೂ ಹಸಿವಿನಿಂದ ನರಳುತ್ತಿರ್ತಾರೆ. ಉಡಕ್ ಬಟ್ಟೆ ಇರಲ್ಲ, ಊಟ ಮಾಡೋದಕ್ಕೆ ಆಹಾರ ಇರಲ್ಲ, ಏನು ಇರೋದಿಲ್ಲ. ಅದನ್ನ ಗುರು ಮಹಾರಾಜರು ನೋಡ್ಬಿಡ್ತಾರೆ. ನೋಡ್ಬಿಟ್ಟು ಮಧುರಾದವರು ಹೇಳ್ತಾರೆ, ನೋಡು ಮಧುರ, ಇವ್ರು ಎಲ್ಲರ ಹಸಿವನ್ನ ನೀಗಿಸ್ಬೇಕು, ಇವ್ರಿಗೆಲ್ಲರಿಗೂ ಬಟ್ಟೆಯನ್ನು ಕೊಡ್ಬೇಕು, ಇವ್ರಿಗೆಲ್ಲರಿಗೂ ಸೂರ್ಯನ ವ್ಯವಸ್ಥೆ ಆಗ್ಬೇಕು, ಆಗ ಮಾತ್ರ ನಾನು ವೈದ್ಯನಾಥಕ್ಕೆ ಬರ್ತೀನಿ ಅಂತ. ಸಣ್ಣ ಮಗುವಿಂದ ಆಟ ಮಾಡಕ್ ಶುರು ಮಾಡ್ಬಿಡ್ತಾರೆ. ನಾನ್ ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಹೇಳಿ ಗುರು ಮಹಾರಾಜರು ಹೋಗಿ ಬಜೆಟ್ ಬಿಡ್ತಾರೆ.